ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ರಾಮ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಆಚಾರ್ಯ ಮಧುಸೂದನ್. ದಿನಾಂಕ 30/8/2025 ಈ ದಿನದ ತಾರಾಬಲ ಮತ್ತು ಚಂದ್ರಬಲವನ್ನು ನೋಡೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ ರಾತ್ರಿ 10:46 ನಂತರ ಅಷ್ಟಮಿ ತಿಥಿ. ನಕ್ಷತ್ರ ವಿಶಾಖ ನಕ್ಷತ್ರ ಮಧ್ಯಾಹ್ನ 2:37 ನಂತರ ಅನುರಾಧ ನಕ್ಷತ್ರವಿರುತ್ತದೆ. ಇಂದಿನ ಯೋಗ ಇಂದ್ರಯೋಗ 3:10 ಮಧ್ಯಾಹ್ನದವರೆಗೆ, ನಂತರ ವೈದ್ಯುತಿ ಯೋಗವಿರುತ್ತದೆ. ಗರಜಕರಣ ಬೆಳಗ್ಗೆ 9:34 ನಂತರ ವಣಿಜಕರಣ 10:46 ರಾತ್ರಿವರೆಗೆ, ನಂತರ ವಿಷ್ಟೀಕರಣವಿರುತ್ತದೆ. ಇಂದಿನ ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:32. ನಾವು ಈ ದಿನ ಗ್ರಹಗಳ ಸ್ಥಿತಿ ನೋಡೋಣ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಬುಧ ಹಾಗೂ ಶುಕ್ರ, ಸಿಂಹದಲ್ಲಿ ಕೇತು ಮತ್ತು ರವಿ, ಕನ್ಯಾದಲ್ಲಿ ಕುಜ, ತುಲಾದಲ್ಲಿ ಚಂದ್ರ, ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿ ಶನೈಶ್ಚರನಿರುವನು. ಅನುರಾಧ ನಕ್ಷತ್ರಕ್ಕೆ ತಾರಾಬಲ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರದವರಿಗೆ ಸಂಪತ್ತು ತಾರೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಉತ್ತಮ ಸಮಯ. ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವರಿಗೆ ಕ್ಷೇಮ ತಾರೆ. ಪ್ರಯಾಣಕ್ಕೆ ಉತ್ತಮ ಸಮಯವಿರುತ್ತದೆ. ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ನಕ್ಷತ್ರದವರಿಗೆ ಸಾಧಕ ತಾರೆ. ವಿದ್ಯೆ, ಕಲಿಕೆ ಅಥವಾ ಕೋರ್ಸ್ಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ. ಅಶ್ವಿನಿ, ಮಖ, ಮೂಲಕ್ಕೆ ಮಿತ್ರತಾರೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದವರಿಗೆ ಪರಮ ಮೈತ್ತಾರೆ. ಈ 6 ನಕ್ಷತ್ರದವರಿಗೆ ಸಂಧಾನ, ರಾಜಿ, ಪಾರ್ಟ್ನರ್ಶಿಪ್ ಇತ್ಯಾದಿಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ. ಈ ದಿನ ಅನುರಾಧ ನಕ್ಷತ್ರವಾದ್ದರಿಂದ ಪುಷ್ಯ, ಅನುರಾಧ, ಉತ್ತರಭಾದ್ರ ನಕ್ಷತ್ರದವರಿಗೆ ಜನ್ಮತಾರೆಯಾಗಿದ್ದು, ಶುಭ ಕಾರ್ಯ ಪ್ರಾರಂಭ ಮಾಡಲೇಬೇಕೆಂದಾದಲ್ಲಿ ತರಕಾರಿ ದಾನವನ್ನು ಕೊಡಿ. ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ವಿಪತ್ತಾರೆಯಾಗಿದ್ದು, ಬೆಲ್ಲ ಕೊಟ್ಟು ಶುಭ ಕಾರ್ಯವನ್ನು ಪ್ರಾರಂಭಿಸಬಹುದು. ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರಿಗೆ ಪ್ರತ್ಯಕ್ತಾರೆಯಾಗಿದ್ದು, ಉಪ್ಪು ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬೇಕಾಗುತ್ತದೆ. ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ ವದತಾರೆ. ಎಳ್ಳನ್ನು ದಾನ ಕೊಟ್ಟು ಶುಭ ಕಾರ್ಯವನ್ನು ಪ್ರಾರಂಭಿಸಬೇಕಾಗುತ್ತದೆ. ಚಂದ್ರನು ತುಲಾ ರಾಶಿಯಲ್ಲಿ ಸ್ಥಿತನಾಗಿರುವುದರಿಂದ ಚಂದ್ರಬಲ ಹೇಗಿದೆ ಎಂದು ನೋಡೋಣ. ಮೇಷ ಆರೋಗ್ಯ ವೃದ್ಧಿ, ವೃಷಭ ಸೌಖ್ಯ ವೃದ್ಧಿ, ಮಿಥುನ ಶತ್ರುನಾಶ, ಕರ್ಕಾಟಕ ಕಾರ್ಯವಿಕಲ್ಪ, ಸಿಂಹ ರೋಗ ಭಯ, ಕನ್ಯಾ ದ್ರವ್ಯಲಾಭ, ತುಲಾ ಕಲಹ, ವೃಶ್ಚಿಕ ದೇಹ ಸೌಖ್ಯ, ಧನುಸ್ಸು ಧನವ್ಯಯ, ಮಕರ ಇಷ್ಟಾರ್ಥ ಸಿದ್ಧಿ, ಕುಂಭ ಉದ್ಯೋಗ ವೃದ್ಧಿ, ಮೀನ ಕಾರ್ಯತಾಮಸ. ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವುದೇ ರೀತಿಯ ಜ್ಯೋತಿಷ್ಯ ವಿಷಯಗಳು ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಇಲ್ಲಿ ನೀವು ಕಂಡುಕೊಳ್ಳಬಹುದು. ಧನ್ಯವಾದಗಳು. ಹರೇ ಕೃಷ್ಣ.